ತ್ರಯಂಬಕ ನನ್ನ ಕಳಿಸಿರೋದು. ಆದಿಶೇಷನ ಕೊಂದು ನಾಗಮಣಿನ ಅಪಹರಿಸಿದ ಪಾಪಿ ನೀನು. ತ್ರಯಂಬಕನ್ನ ಸಾಯಿಸಿದ್ದು ಪುನರ್ಜನ್ಮ ಪಡೆದಿರೋ ಆದಿಶೇಷ. ನೀನು ಆದಿಶೇಷನ ನೋಡಿದ್ಯಾ? ಇವಾಗ್ಲೇ ಇಲ್ಲೇ ಅವನ್ನ ಸಾಯಿಸ್ತೀನಿ. ಯಾ ಇಲಾಹ ಇಲ್ಲಲ್ಲಾಹ್. ಎಲ್ಲಿ ಆದಿಶೇಷ? ಕರ್ಸೋನ್ನ. ನಂದೀಶ, ನಂದೀಶ. ಯಜಮಾನ್ರು ಒಳಗಡೆ ಬಂದಿದ್ದಾರ? ಅಯ್ಯೋ ಯಜಮಾನ್ರೆ. ಯಜಮಾನ್ರೆ ನೀವು? ನಾನೇ. ಯಜಮಾನ್ರೆ ನೀವು ಬರ್ತಿರೋ ಇಲ್ಲೋ ಅಂತ ಭಯ ಆಗಿತ್ತು. ಬರ್ಬೇಕಾದ್ರೆ ದಾರಿಲಿ ಪಾರಿವಾಳ ದಾಳಿ ಮಾಡ್ಬಿಡ್ತು. ಅದರಿಂದ ಈ ಗೊಂಬೆನ ತಂದು ಪೂಜೆ ಮಾಡೋದಕ್ಕೆ ತಡ ಆಯ್ತು. ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ಯಾ? ಆ ಟೈಮಲ್ಲಿ ನೀವು ಅಲ್ಲೇ ಇದ್ರಾ? ಆ ಟೈಮಲ್ಲಿ ಮಾತ್ರ ಅಲ್ಲ ನಂದೀಶ, ನಾನು ಯಾವಾಗ್ಲೂ ನಿನ್ ಜೊತೆನೇ ಇದ್ದೆ. ತಮಾಷೆ ಮಾಡಬೇಡಿ ಯಜಮಾನ್ರೆ. ಅವತ್ತು ಹೋದವರು ಇವತ್ತು ಕಾಣಿಸ್ಕೊತಾ ಇದ್ದೀರಾ? ನಿಮಗೆಲ್ಲ ನಾನು ಹೋಗ್ತೀನಿ ಅಂದಿದ್ದು ನಿಜ, ಆದರೆ ಸದಾ ನಿನ್ನ ಜೊತೆನೇ ಇರ್ತಾ ಇದ್ದೆ. ನೀನು ಜೋಪಾನ ಮಾಡ್ತಾ ಇದ್ದೀಯಲ್ಲ ಆ ಬೊಂಬೆ ರೂಪದಲ್ಲಿ. ಇದೇನಿದು ಫೋನು ಆನ್ ಆಗೋಗಿದೆ? ಇಷ್ಟೊಂದು ಮಿಸ್ ಕಾಲ್ ಇದೆಯಲ್ಲ. ತ್ರಿವಿಕ್ರಮ್. ಏಯ್, ಫೋನ್ ಎತ್ತಕ್ಕೇನೋ ನನಗೆ? ಮಲಗಿಬಿಟ್ಟಿದ್ದೆ. ಏನು ವಿಷಯ? ಶಿವಾನಿ ಅಲ್ಲ, ನೈಟ್ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಏನು ಹಿಂಗೆ ಕೇಳ್ತಾ ಇದೆಯಾ? ಅವಳು ನಿನ್ನ ಜೊತೆಗೆ ಇದ್ಲಲ್ವಾ? ರಾತ್ರಿ ಕರ್ಕೊಂಬಂದು ನಾನೇ ಬಿಟ್ಟು ಹೋದೆ. ನನ್ನ ಜೊತೆನೇ ಇದ್ಲು, ಆದ್ರೆ ನೈಟ್ ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋದ್ಲು. ಎಲ್ಲಿಗೆ ಹೋದ್ಲು ಅವಳು? ಏಯ್, ಪ್ರಾಮಿಸ್ ನನಗೆ ಗೊತ್ತಿಲ್ಲ. ನಾನು ರಾತ್ರಿ ಬಂದವನು ಮಲ್ಕೊಂಡ್ಬಿಟ್ಟೆ. ಇವಾಗೇ ಎಚ್ಚರಿಕೆ ಆಗ್ತಾ ಇರೋದು ನನಗೆ. ಸುಳ್ಳು ಹೇಳ್ಬೇಡ ತ್ರಿಶೂಲ್. ನೈಟ್ ಶಿವಾನಿ ಜೊತೆ ಇರ್ಲಿಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜಾನೇ ಹೇಳ್ತಾ ಇರೋದು. ಅವಳು ಎಲ್ಲೋದ್ಲು ನನಗೆ ಗೊತ್ತಿಲ್ಲ. ಶಿವಾನಿ ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಇವಳು ಯಾವಾಗ ಇಲ್ಲಿಗೆ ಬಂದ್ಲು? ಒಂದು ನಿಮಿಷ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ತ್ರಿವಿಕ್ರಮ್, ಏನಾಯ್ತು? ತ್ರಿಶೂಲಿಗೆ ಯಾಕೆ ಫೋನ್ ಮಾಡಕ್ ಹೋಗಿದ್ದೆ? ಇಲ್ಲಿ ಬೇರೆ ಏನೋ ಆಗಿದೆ. ಏನಾಯ್ತು? ಶಿವಾನಿನ ಜೊತೆ ಸರಿಯಾಗಿ ಮೂನೇ ಮಾಡ್ತಾ ಇಲ್ಲ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಿರ್ಲಿಲ್ಲ. ನನಗನ್ಸೋ ಪ್ರಕಾರ ಶಿವಾನಿ ಮನ್ಸಲ್ಲಿ ತ್ರಿಶೂಲ್ ಇದ್ದಾನೆ ಅನ್ಸುತ್ತೆ. ತ್ರಿಶೂಲ್ ಶಿವಾನಿಗೆ ತಾಳಿ ಕಟ್ಟಾದ್ಮೇಲೆ ನಿಮ್ಮಿಬ್ರು ಪ್ರೀತಿ ಒಡೆದ್ ಕನ್ನಡಿ ತರ ಆಗೋಗಿದೆ. ಇವಾಗ ನೀನ್ ಅವಳ ಜೊತೆಗೆ ಒಳ್ಳೆಯವನಾಗಿದ್ದು ಆ ಕನ್ನಡಿನ ಬದಲಾಯಿಸಿ ಹೊಸದ್ ಮಾಡ್ಕೊಬೇಕು. ನೀನ್ ಹೀಗೆ ಗಡಿಬಿಡಿಯಲ್ಲಿ ಒಡೆದೋಗಿರೋ ಕನ್ನಡಿನ ಜೋಡ್ಸಕ್ ನೋಡಿದ್ರೆ ಕನ್ನಡಿ ಚೂರ್ಗಳು ಕೈ ಚುಚ್ಚುತ್ತೆ. ನಂಬಿಕೆ ಇಲ್ದಿರೋ ಕಡೆ ಪ್ರೀತಿಗೆ ಜಾಗ ಇರೋದಿಲ್ಲ. ಇದ್ರೂ ಅದ್ ನಿಜವಾದ ಪ್ರೀತಿ ಅನ್ಸ್ಕೊಳಲ್ಲ. ಸರಿ, ನಾನು ಏನ್ ಮಾಡ್ಬೇಕು ಇವಾಗ? ಈಗ ನೀನ್ ಅವಳ ನಂಬಿಕೆನ ಗಳಿಸ್ಕೊಬೇಕು. ಆಗ ತಾನಾಗ್ತಾನೆ ಅವಳಲ್ಲಿ ಪ್ರೀತಿ ಚಿಗ್ರೊಡಿಯುತ್ತೆ. ಆಗ ನಿನ್ ಕಡೆ ಅವಳು ವಾಲ್ತಾಳೆ. ಇದು ಒಂದ್ಸತಿ ಆದ್ರೆ ಸಾಕು, ಶಾಶ್ವತವಾಗಿ ನಿನ್ನಿಂದ ದೂರ ಹೋಗಲ್ಲ ಅವಳು. ಸರಿ, ಹಾಗೆ ಮಾಡ್ತೇನೆ. ಸ್ವಲ್ಪ ತಾಳ್ಮೆ ಇರ್ಲಿ. ಶಿವಾನಿ ನಿನ್ಗೆ ಪುನಃ ಸಿಗ್ತಾ ಇರೋದು ನಿನ್ನ ಅದೃಷ್ಟ ಅನ್ಕೋ. ಸಿಗ್ತಾ ಇರೋದನ್ನ ಮತ್ತೆ ಕಳ್ಕೊಂಬೇಡ. ಕಳ್ಕೊಳ್ಳಲ್ಲ, ಅವಳನ್ನ ಪಡ್ಕೊಂಡೇ ಪಡ್ಕೋತೀನಿ. ಅವಳು ನನಗ್ ಬೇಕಷ್ಟೇ. ಆ ಗೊಂಬೆ ನೀವೇನಾ? ಯಜಮಾನ್ರೆ, ನಾನು ಸ್ವಲ್ಪ ಯಾ ಮಾಡಿದ್ರು ಆ ಗೊಂಬೆನ ಕಳ್ಕೊಂಡ್ಬಿಡ್ತಾ ಇದ್ದೆ. ನಿಮ್ಮ ಸೊಸೆನೆ ಆ ಗೊಂಬೆನ ಕಾಪಾಡಿದ್ದು. ಯಾರು? ಶಿವಾನಿನ? ಹಾ ಹೌದು. ಒಂದು ವೇಳೆ ಆ ಗೊಂಬೆ ಕಳೆದೋಗಿದ್ರೆ ನೀವು ಮತ್ತೆ ವಾಪಸ್ಸೇ ಬರ್ತಾ ಇರಲಿಲ್ಲ. ನೀವು ಯಾಕೆ ಯಜಮಾನ್ರೆ ಆ ಗೊಂಬೆ ವಿಷಯನ ಹೇಳಿರಲಿಲ್ಲ? ನಂದೀಶಾ, ನಾನು ವಿಷಯ ಹೇಳಿದ್ರೆ ನೀನು ಆ ಬೊಂಬೆನ ತುಂಬ ಜೋಪಾನ ಮಾಡ್ತಿದ್ದೆ. ಆಗ ನಿಮ್ಮ ಮನೆಯವ್ರಿಗೆಲ್ಲ ಅನುಮಾನ ಬಂದಿರೋದು. ಕೆಲವು ವಿಷಯ
ನಿಗೂಢವಾಗಿರೋದೇ ಒಳ್ಳೆಯದು. ಯಜಮಾನ್ರೆ, ಹೋದ ಕೆಲಸ ಆಯ್ತಾ? ಆಗಲಿಲ್ಲ ನಂದೀಶ. ನನಗೆ ಬರೀ ಕಣ್ಣಲ್ಲಿ ನಾಗಿಣಿನ ನೋಡೋ ಶಕ್ತಿ ಸಿದ್ಧಿಸ್ಲಿಲ್ಲ. ಯಾಕೆ ಹೀಗಾಯ್ತು ಯಜಮಾನ್ರೆ? ಗೊತ್ತಿಲ್ಲ ಕಣೋ, ಯಾವುದೋ ಒಂದು ಶಕ್ತಿ ನನ್ನ ತಡಿತು ಅನ್ನಿಸ್ತಾ ಇದೆ. ಯಾವ ಶಕ್ತಿ ಅದು, ಏನಾಯ್ತು ಒಂದೂ ಗೊತ್ತಾಗ್ತಾ ಇಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ಇನ್ನಾದರೂ ನಾಗಿಣಿಯಿಂದ ಮುಕ್ತಿ ಸಿಗುತ್ತೆ ಅನ್ಕೊಂಡಿದ್ದೆ. ಯಾಕೋ ನಮ್ಮ ಟೈಮೇ ಸರಿಗಿಲ್ಲ ನಂದೀಶ. ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಗುರುಗಳನ್ನಾದರೂ ಕೇಳೋಣ ಅಂದರೆ ಅವರು ಪತ್ತೆ ಇಲ್ಲ. ಯಾಕೆ ಪತ್ತೆ ಇಲ್ಲ? ಬಂದಿದಾರಲ್ಲ. ಏನು ಹೇಳ್ತಾ ಇದೆಯಾ? ಗುರುಗಳು ಮನೆಗೆ ಬರ್ತೀನಿ ಅಂತ ಪತ್ರ ಕಳಿಸಿದ್ರು. ಅವರು ಮನೆಗೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಲೂ ಗೊತ್ತಿಲ್ಲ. ಒಟ್ಟಲ್ಲಿ ಗುರುಗಳು ಬಂದಿರೋದಂತೂ ನಿಜ. ಅವರು ವಾಪಸ್ ಬಂದಿದ್ದಾರೆ ಅಂದರೆ ಯಾವುದೋ ಕಾರ್ಯ ಸಾಧನೆ ಆಗಿರಬೇಕು. ನಾನು ಈಗಲೇ ಅವ್ರನ್ನ ಭೇಟಿ ಮಾಡಬೇಕು. ಯಜಮಾನ್ರೆ, ಮೊದಲು ಮನೆಗೆ ಹೋಗೋಣ. ಅಮ್ಮವರು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ನಿಮ್ಮನ್ನು ನೋಡಬೇಕು ಅಂತ. ನಂದೀಶ, ನಾನು ತಡಿಬೇಡ. ನಾಗಿಣಿ ವಿಷಯದಲ್ಲಿ ನಾವು ಯಾವುದೇ ನೆಗ್ಲಿಜೆನ್ಸ್ ತೋರಿಸ್ಬಾರ್ದು. ಮೊದಲು ಅವಳನ್ನ ಸಾಯಿಸಬೇಕು. ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಇದೆ. ಏನು ಯಜಮಾನ್ರೆ? ಅದು ಈಗಲೇ ಬೇಡ, ಸಮಯ ಬಂದಾಗ ಹೇಳ್ತೀನಿ. ಸರಿ, ಬಾ ನನ್ನ ಜೊತೆ. ನಿಂತ್ಕೋ. ಶಿವಾನಿ, ನೀನು ಯಾವಾಗ ಬಂದೆ? ಹೇಗಾಯ್ತು ಡಿನ್ನರು? ಎಲ್ಲ ಚೆನ್ನಾಗಾಯ್ತಾ? ಕ್ಯಾಂಡಲ್ ಡಿನ್ನರು ಅದನ್ನೇನು ಕೇಳೋದು, ಚೆನ್ನಾಗೇ ಆಗಿರುತ್ತಲ್ವಾ? ಅದನ್ನೇ ನಾಪಿಸ್ಕೊಂಡು ಮಲಗಿರ್ತೀಯ, ಅದಕ್ಕೆ ನಿದ್ದೆ ಬಂದಿರೋದಿಲ್ಲ. ಹೇಳು, ಹೇಗಾಯ್ತು ಡಿನ್ನರು? ನನ್ನೊಬ್ಬಳನ್ನ ಬಿಟ್ಟು ಯಾಕೆ ಬಂದೆ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದೆಯಲ್ಲ. ಡಿನ್ನರ್ ಹೇಗಿತ್ತು ಅಂತ ಕೇಳಿದೆ. ಯಾಕೆ ಬಿಟ್ಟು ಬಂದೆ ಅಂತ ಕೇಳ್ದೆ. ನನಗೆ ಯಾವುದೋ ಫೋನ್ ಬಂತು, ಅದಕ್ಕೆ ಬಂದ್ಬಿಟ್ಟೆ. ನನಗೆ ಯಾಕೆ ಹೇಳಿ ಹೋಗ್ಲಿಲ್ಲ? ನಿಮ್ಮಿಬ್ಬರ ಮಧ್ಯ ತಾನ್ಯ ಕರಡಿತಾರ ಅಂತ. ಓ, ಕರ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲ ನಿನಗೆ ಗೊತ್ತಿರ್ಲಿಲ್ವಾ? ಹೇಳಿದ್ರೆ ನೀನ್ ಬರ್ತಾ ಇರ್ಲಿಲ್ಲ. ಸರಿ, ಕರ್ಕೊಂಡು ಹೋದ್ಮೇಲೆ ಮನೆಗೆ ವಾಪಸ್ ಕರ್ಕೊಂಡು ಬಂದು ತಲುಪಿಸೋ ಜವಾಬ್ದಾರಿ ಇರ್ಬೇಕಲ್ವಾ? ಅವನ ಜೊತೆನೇ ಇರಬೇಕು ಅನ್ನೋದು ನಿನ್ನ ಆಸೆ ಅಲ್ವಾ? ನನ್ನ ಆಸೆನ ಈಡೇರಿಸು ಅಂತ ನಾನು ನಿನ್ನ ಹತ್ರ ಕೇಳ್ಕೊಂಡಿದ್ದೀನಾ? ಕೇಳದೆ ಇದ್ರು ಅದನ್ನ ತಿಳ್ಕೊಂಡು ಈಡೇರಿಸೋದು ನನ್ನ ಕರ್ತವ್ಯ ಅಲ್ವಾ? ಇಷ್ಟೆಲ್ಲ ಮಾತಾಡೋನು ಅರ್ಧ ರಾತ್ರಿಲಿ ನಾನು ಒಬ್ಳೆ ಮನೆಗೆ ಬರೋ ಹಾಗೆ ಮಾಡ್ತಿರ್ಲಿಲ್ಲ ಅಲ್ವಾ? ನೀನು ಒಬ್ಳೆ ಬಂದ್ಯಾ ಶಿವಾನಿ? ಸಾರಿ, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿಮ್ಮಿಬ್ರಿಗೂ ಪ್ರವೇಶ ಕೊಡ್ಬೇಕು ಅಂತ ನಾನು ಬಂದ್ಬಿಟ್ಟೆ. ಇನ್ ಯಾವತ್ತಾದ್ರೂ ನನ್ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಒಬ್ಬಳನ್ನೇ ಬಿಟ್ಟು ಬಾ, ಅವತ್ತಿದೆ ನಿನ್ಗೆ. ಏನ್ ಮಾಡ್ತೀಯಾ? ಕಾಲ್ ಮುರಿದು ಕೈ ಕೊಡ್ತೇನೆ. ಅಯ್ಯೋ, ಸಾರಿ ಶಿವಾನಿ, ಸಾರಿ ಸಾರಿ. ನನ್ನ ಹತ್ರ ಮಾತಾಡ್ಬೇಡ ನೀನು. ನೀನ್ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಮುಂಚೆ ಬಾರಿ ಲವ್ ಆಗೋಗಿತ್ತು. ಹಾ, ಏನಿಲ್ಲ, ಯಾಕೋ ಬಲಗಣ್ಣು ಅದರ್ತಾ ಇದೆ. ಹಾ, ಹೋಗ್ಬೇಕಾದ್ರೂ ಅದನ್ನೇ ಹೇಳ್ದೆ. ಯಾಕೆ ಮತ್ತೆ ನನ್ನನ್ನ ಬಿಟ್ಟು ಬರೋ ಪ್ಲಾನಾ? ಅಯ್ಯೋ ಇಲ್ಲಪ್ಪ. ಅಷ್ಟು ಭಯ ಇರ್ಲಿ. ನನ್ನ ಜಾಗದಲ್ಲಿ ನೀನು ಇರ್ಬೇಕಾಗಿತ್ತು, ಅವಾಗ ಗೊತ್ತಾಗ್ತಿತ್ತು. ಅಮಾವಾಸ್ಯೆ ದಿನ ಬೇರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಕೊಪ್ಪು ನಿನ್ಗೆ. ನಾನು ಸುಮ್ಮನೆ ಇರ್ತೀನಿ ಅಂತ ಇಷ್ಟು ಹೆಚ್ಕೊಂಡಿದ್ಯಾ? ಹೆಂಡ್ತೀನಿ ಯಾರಾದ್ರೂ ಆ ಕೊಬ್ಬಳನ್ನ ಬಿಟ್ಟು ಬರ್ತಾರಾ? ಶಿವಾನಿ, ಏನೋ ಹೇಳ್ತಾ ಇದ್ದೆ, ಯಾವ ಮಂತ್ರ ಅದು? ಹಾ, ಶತನಾಮಾವಳಿ ಕೇಳಿಸ್ಕೊತ್ಯಾ? ಬೇಡ ಶಿವಾನಿ, ಪ್ಲೀಸ್ ಹೇಗಿರ್ಬೇಡ. ಯಾಕೆ? ಆಮೇಲೆ ನಾನು ಏನೇನೋ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀನಿ. ಅಂದ್ರೆ ಅದು ಅದು ತಲೆ ಕೆರ್ಕೊಂಡಿದ್ ಸಾಕು, ಬಿತ್ಕೋ.
ಶಿವಾನಿ ಮಾತಾಡ್ತಾ ಇರೋದು ಈ ತರ ಯಾವತ್ತೂ ಅವಳು ಮಾತಾಡಿಲ್ವಲ್ಲ ಏನ್ ವಿಷಯ? ಹಲೋ, ಇವಾಗ ನಿಮ್ ಹೆಂಡತಿ ಆಗಿರ್ಬೋದು, ಆದ್ರೆ ನಿಮ್ಮಿಬ್ಬರದು ಡೈವರ್ಸ್ ಆಗ್ತಿದೆ, ನೆನಪಿರ್ಲಿ. ನನ್ನ ಲೈಫಲ್ಲಿ ಚಿಟ್ಟೆಗಳು ಬರೀ ಕನಸೆ. ಸಾಲು ನನದೆ, ಕೊನೆ ಸಾಲು ಕೂಡ ನನದೆ, ನಿಂದೇನಿದೆ? ಇದು ನನ್ನ ಜಾಗ ಅಲ್ಲ, ನಾನು ಕೆಳಗೆ ಮಲಗ್ತೀನಿ. ನಂದೀಶ, ಗುಹೆ ಯಾಕೋ ಈ ಸ್ಥಿತಿಲಿದೆ? ಇದನ್ನ ಯಾರೋ ಹಾಳು ಮಾಡ್ದಾಗಿದೆ. ಅದೇ ಯಜಮಾನ್ರೆ, ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಗುರುಗಳು ಇಲ್ಲಿ ವಾಸ ಇದ್ದಿದ್ರೆ ಇದು ಈ ಸ್ಥಿತಿಲಿ ಇರ್ತಿರ್ಲಿಲ್ಲ. ಅವ್ರು ನಿಜವಾಗ್ಲೂ ವಾಪಸ್ ಬಂದಿದ್ರಾ? ಹೌದು ಯಜಮಾನ್ರೆ, ಗುರುಗಳು ಒಂದು ಪತ್ರನ ಮನೆಗೆ ಕಳಿಸಿದ್ರು, ಅದು ನಾನೇ ಖುದ್ದಾಗಿ ಓದಿದ್ದೀನಿ. ಮತ್ತ್ಯಾಕೆ ಹೀಗಾಯ್ತು? ಗುರುಗಳೇ, ಗುರುಗಳೇ, ಗುರುಗಳು ದಂಡಮಣಿಯೆಲ್ಲ ಇಲ್ಲೇ ಬಿದ್ದಿದೆ. ಇದನ್ನೆಲ್ಲ ನೋಡಿದ್ರೆ ಗುರುಗಳಿಗೆ ಏನಾದರೂ ಆಗಿದೆಯಾ? ನನಗೂ ಅದೇ ಅನುಮಾನ ಬರ್ತಾ ಇದೆ. ಯಾಕೋ ಎಲ್ಲ ನಿಗೂಢವಾಗಿದೆ. ಏನಾಯ್ತು ಯಜಮಾನ್ರೆ? ನಂದೀಶ, ಗುರುಗಳಿಗೇನೋ ಆಗಿರೋದು ಸತ್ಯ. ಅವ್ರು ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವ ಅಪಾಯ? ಯಾರಿಂದ ಅಪಾಯ? ಅದನ್ನೇ ಈಗ ನಾವು ತಿಳ್ಕೋಬೇಕು. ಅದನ್ನೆಲ್ಲ ಹೇಗೆ ತಿಳ್ಕೊಳಕ್ ಸಾಧ್ಯ? ನಮ್ಗೇನಾದ್ರೂ ಅಪಾಯ ಆದ್ರೆ ಅವ್ರು ತಿಳಿಸ್ತಾ ಇದ್ರು. ಈಗ ಅವ್ರಿಗೆ ಅಪಾಯ ಆಗಿದೆ ಅಂದ್ರೆ ಹೇಗೆ ತಿಳ್ಕೊಳ್ಳೋದು? ನಂದೀಶ, ಪರಿಹಾರನೇ ಸಿಗದೆ ಇರೋ ಸಮಸ್ಯೆ ಯಾವುದೂ ಇಲ್ಲ. ಉತ್ತರ ಸಿಕ್ಕಿದ ಮೇಲೇ ಪ್ರಶ್ನೆ ಹುಟ್ಟೋದು. ಗುರುಗಳು ಹಾಗೆ ಅವ್ರಿಗಾಗಿರೋ ಸಮಸ್ಯೆನ ನಮಗೆ ತಿಳಿಸೋದಕ್ಕೋಸ್ಕರ ಯಾವುದೋ ಒಂದು ದಾರಿನ ನಮಗೆ ಸುಳುವಾಗಿ ಬಿಟ್ಟಿರ್ತಾರೆ. ಆ ದಾರಿ ಯಾವುದು ಅಂತ ನಾನು ತಿಳ್ಕೊತೀನಿ. ಏನ್ ದಾರಿ? ನಂದೀಶ, ಉತ್ತರ ಇಲ್ಲೇ ಇದೆ. ತಾಳೆಗರಿ
ದಿಗ್ವಿಜಯ, ಈ ತಾಳೆಗರಿ ನಿನಗಾಗಿ ಬರೆದಿರೋದು. ನಾನು ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ ನಿನ್ನ ಮುಂದಿನ ಹೆಜ್ಜೆಗಳಿಗಾಗಿ ನಾನು ಬರೆದಿಟ್ಟಿರುವ ಕೈಪಿಡಿ ನನ್ಗೇನಾಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀನು ಒಬ್ಬರನ್ನ ಭೇಟಿ ಮಾಡಬೇಕು. ಅದು ತೌಕಲ್ ರಹಮಾನ್. ತವಕ್ಕಲ್ ರೆಹಮಾನ್. ಏನು ಗಡಿ ಬಿಡಿಲ್ ಬರೋದಕ್ಕೆ ಹೇಳ್ದೆ? ಏನ್ ವಿಷಯ? ಬಾ ಕೂತ್ಕೋ, ಹೇಳ್ತೀನಿ. ಬೈಕ್ ಅಲ್ಲ, ಎಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಶಿವಾನಿ. ಸದ್ಯಕ್ಕೆ ಇರೋದು ಬೈಕ್ ಒಂದೇ, ಕಾರು ಸರ್ವಿಸ್ಗೆ ಹೋಗಿದೆ. ಕೂತ್ಕೋ, ಹೋಗೋಣ. ಶಿವಾನಿ ಬಾ ಕೂತ್ಕೋ. ಯಾಕೆ, ಏನಾಯ್ತು? ಕರೆಂಟ್ ಪಾಸ್ ಆದಂಗಾಯ್ತು. ಅರ್ಥ ಆಗ್ಲಿಲ್ಲ. ಅರ್ಥ ಆದ್ರೂ ಕಾಲ ಮಿಂಚೋಗಿದೆ. ತ್ರಿಶೂಲ್, ಯಾವ ಕಡೆ ಕರ್ಕೊಂಡು ಹೋಗ್ತಿದ್ಯಾ? ಸುಮ್ಮನೆ ಹೆಂಗೆ ಸುತ್ತಾಡೋಣ ಅಂತ. ಸುತ್ತಾಡಕ್ಕ? ಏನಾಯ್ತು? ಗೊತ್ತಿಲ್ಲ, ಏನಾಯ್ತು ನೋಡ್ತೀನಿ ಹೇಳಿ. ಏನೋ ಸಡನ್ ನಿಂತ್ಕೊಂಡ್ಬಿಡ್ತು. ಎಲ್ಲೋದ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಏನಾಗಿದೆ? ಬೈಕ್ಗೆ ಜ್ವರ ಬಂದಿದೆ. ಏನು ಬೈಕ್ ಜ್ವರ ಬಂದಿದ್ಯಾ? ಮತ್ತಿನ್ನೇನು, ನನಗೇನು ಗೊತ್ತಿರುತ್ತೆ? ನಾನೇನು ಮೆಕ್ಯಾನಿಕಾ? ನಿನಗೆ ರಿಪೇರಿ ಮಾಡಕ್ ಬರುತ್ತೆ ತಾನೆ? ಟ್ರಿಪ್ಗೆ ಹೋದಾಗ ಕಾರ್ ರಿಪೇರಿ ಮಾಡಿದಲ್ಲ. ಅದು ಕಾರು, ಇದು ಬೈಕು. ನನಗೆ ಬೈಕ್ ರಿಪೇರಿ ಮಾಡೋದು ಬರಲ್ಲ. ಹಾಗಾದ್ರೆ ಏನ್ ಮಾಡೋದು? ಬರತ್ತಂಗೆ ಕಾಯೋದು. ಏನಂದೆ? ರಿಪೇರಿ ಮಾಡಕ್ ಟ್ರೈ ಮಾಡ್ತೀನಿ ಅಂದೆ. ಅಬ್ಬಾ ಬಂದ. ಹಾಯ್ ಬ್ರೋ. ಹಾಯ್ ಶಿವಾನಿ. ಇವ್ರು ಬರೋದು ನಿನಗೆ ಮೊದಲೇ ಗೊತ್ತಿತ್ತಾ? ಇಲ್ವಲ್ಲ. ಮತ್ತವ್ರು ಕಾಣಿಸೋದಕ್ಕಿಂತ ಮುಂಚೆನೆ ಬಂದ ಅಂತ ಹೇಳ್ದೆ. ಕಾರ್ ಬಂತಲ್ಲ, ಮೋಸ್ಟ್ಲಿ ಹಾಗೆ ಗೆಸ್ ಮಾಡಿರ್ತಾನೆ. ಹೌದು, ನೀವೇನು ಇಲ್ಲಿ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ಬ್ರೋ, ಅದು ಬೈಕು ಇದ್ದಕ್ಕಿದ್ದಾಗ ನಿಂತ್ಕೊಂಡ್ಬಿಡ್ತು. ನೋಡ್ದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಕೆಟ್ಟೋಗಿದೆ ಅನ್ಸುತ್ತೆ. ಶಿವಾನಿನ ಬೇರೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದೆ, ಬೈಕ್ ಬೇರೆ ಹಿಂಗಾಗ್ಬಿಟ್ಟಿದೆ. ಬ್ರೋ ಪ್ಲೀಸ್ ಒಂದು ಹೆಲ್ಪ್. ಶಿವಾನಿ ನೀನೇ ಆಚೆ ಕರ್ಕೊಂಡು ಹೋಗ್ತೀಯಾ? ನಾನಾ? ಪ್ಲೀಸ್ ಬ್ರೋ, ಕರ್ಕೊಂಡು ಹೋಗು. ಶೋರ್. ಬೇಡ, ನಾನು ನಿನ್ ಜೊತೆನೆ ಬರ್ತೀನಿ. ಸುಮ್ಮನೆ ಇರು ಶಿವಾನಿ, ನೀನು ಸುಮ್ಮನೆ ಅವನ ಜೊತೆಗೆ ಹೋಗು. ನಾನು ಬೈಕ್ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ. ಇಲ್ಲ ತ್ರಿಶೂಲ್, ಅದು ಸುಮ್ಮನೆ ನೀನು ಬಾ. ನೀನು ಹೇಳಿದ ಮಾತು ಕೇಳಬೇಕು. ಬಾ ಇಲ್ಲಿ, ಬಾ ಕೂತ್ಕೋ, ಬಾ ಶಿವಾನಿ, ಬಾ ಶಿವಾನಿ. ನನ್ನ ಜೀವನದಲ್ಲಿ ಇಂಥ ಟೈಮ್ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಜೊತೆ ಗಾಡೀಲಿ ಕೂತ್ಕೊಳ್ಳಿ ಅಂತ ಯಾವಾಗಲೂ ಅನ್ಕೋತಾ ಇದ್ದೆ. ಇವತ್ತು ನೀನೇ ನನ್ನ ಜೊತೆ ಕೂತ್ಕೋತೀನಿ ಅಂತ ಹೇಳಿದ್ರು ಅವನ ಜೊತೆ ಕಳ್ಸೋಂಗಾಗೋಯ್ತಲ್ಲ. ಛೇ, ಎಲ್ಲ ನಿನ್ನ ಖುಷಿಗೋಸ್ಕರನೇ ಶಿವಾನಿ. ನೀನು ಖುಷಿ ಹಾಕಿದ್ರೆ ನಂಗೆ ಅಷ್ಟೇ ಸಾಕು.